ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾವ್ಯಧಾರೆಯ ವಿಶೇಷ ಸಂಚಿಕೆ ಚಿಂತಕರು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಪ್ರಿಯ ವೀಕ್ಷಕರೇ, 2007ರಿಂದ ಈವರೆಗೂ ಕೂಡ ಕಾವ್ಯಧಾರೆ ಅನೇಕ ಪ್ರತಿಭಾವಂತರಿಗೆ ವೇದಿಕೆಯಾಗಿ ಆ ಮೂಲಕ ಅವರ ಹವ್ಯಾಸಗಳನ್ನು, ಅವರ ಸಾಧನೆಯನ್ನು ಬಿತ್ತರಿಸುವಂಥ ಕಾರ್ಯಕ್ರಮದಲ್ಲಿ ತೊಡಗಿದೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಸಂಗೀತಗಾರರು, ಸಾಹಿತ್ಯ ಆಸಕ್ತಿ ಉಳ್ಳಂಥವರು, ಕವಿಗಳು, ಹಿರಿಯರು ಮತ್ತು ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥವರು, ಕ್ರೀಡಾಪಟುಗಳು, ಸೈನಿಕರು, ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಆ ಮೂಲಕ ಸಮಾಜಮುಖಿ ಚಟುವಟಿಕೆಯಲ್ಲಿ ತಾವು ತೊಡಗಿಕೊಳ್ಳುವ ಜೊತೆಯಲ್ಲಿ ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸಬೇಕು ಮತ್ತು ಸಮಾಜಕ್ಕೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಸಾಕ್ತಾ ಇರತಕ್ಕಂಥ ಸಾಧಕರನ್ನು ಈ ಕಾವ್ಯಧಾರೆ ಪರಿಚಯಿಸ್ತಾ ಸಾಕ್ತಾ ಇದೆ. ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ನಮ್ಮ ನಡುವೆ ಸಾಂಸ್ಕೃತಿಕ ಚಿಂತಕರು ಮತ್ತು ವಿಜ್ಞಾನ ಚಿಂತಕರಾದ ಶ್ರೀಮತಿ ಜ್ಯೋತಿ ಉಪಾಧ್ಯಾಯ ಅವರು ಉಪಸ್ಥಿತರಿದ್ದಾರೆ. ಶ್ರೀಮತಿ ಜ್ಯೋತಿ ಉಪಾಧ್ಯಾಯ ಅವರು ವಿಜ್ಞಾನ ವಿಷಯದಲ್ಲಿ ಅಪಾರವಾದ ಆಸಕ್ತಿಯನ್ನು ಉಳ್ಳಂತಹ ಮಹಿಳೆ. ಅವರು ವಿಜ್ಞಾನ ಬೋಧಕರಾಗಿ ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಷಯವನ್ನು ಸರಳೀಕರಿಸಿ ಹೇಳುವಂಥ ಒಂದು ವಿಧಾನವನ್ನು ಅಳವಡಿಸ್ಕೊಂಡಿರ್ತಕ್ಕಂಥವರು. ಹಾಗೆಯೇ ಅವರು ಅನೇಕ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿರ್ತಕ್ಕಂಥ ಲೇಖನಗಳನ್ನು ಬರೆದು ಆ ಮೂಲಕವೂ ಕೂಡ ಸಾರ್ವಜನಿಕರಿಗೆ ವಿಜ್ಞಾನ ವಿಷಯದಲ್ಲಿ ಆಸಕ್ತಿಯನ್ನು ಮತ್ತು ಪ್ರೇರಣೆಯನ್ನು ಉಂಟು ಮಾಡ್ತಾ ಸಾಕ್ತಾ ಇದ್ದಾರೆ. ಇಂತಹ ವಿಜ್ಞಾನದ ವಿಷಯದಲ್ಲಿ ಆಸಕ್ತಿ ಉಳ್ಳಂತಹ ಅವರ ಒಂದು ವಿಜ್ಞಾನ ವಿಸ್ಮಯ ಅನ್ನುವಂಥ ಅಂಕಣ ಅದು ದಾವಣಗೆರೆ ನಗರವಾಣಿ ಪತ್ರಿಕೆಯಲ್ಲಿ ಪ್ರಕಟ ಆಗ್ತಾ ಇದೆ. ಆ ಮೂಲಕ ಅವರ ವಿಜ್ಞಾನ ಆಸಕ್ತಿಯನ್ನು ಮತ್ತು ವಿಜ್ಞಾನದ ವಿಷಯದ ಕುರಿತು ಸಾರ್ವಜನಿಕರಿಗೆ ಮಾಹಿತಿಯನ್ನು ತಿಳಿಸುವಂಥ ಕಳಕಳಿಯನ್ನು ನಾವು ಆ ಮೂಲಕ ನೋಡ್ಬೋದಾಗಿದೆ. ಇಂತಹ ವಿಶೇಷ ವಿಜ್ಞಾನ ಆಸಕ್ತಿ ಉಳ್ಳಂತಹ ಇವರ ಬಹುಮುಖಿ ಪ್ರಕ್ರಿಯೆಗಳನ್ನು, ಚಟುವಟಿಕೆಗಳನ್ನು ಗಮನಿಸಿರ್ತಕ್ಕಂಥ ಸರ್ಕಾರವೂ ಕೂಡ ಅವರಿಗೆ ಅನೇಕ ಪ್ರಶಸ್ತಿಗಳನ್ನು ಕೊಡಮಾಡಿದೆ. ದಾವಣಗೆರೆ ಮಹಾನಗರ ಪಾಲಿಕೆಯಿಂದ ರಾಜ್ಯೋತ್ಸವ ಪ್ರಶಸ್ತಿಗೆ ಶ್ರೀಮತಿ ಜ್ಯೋತಿ ಉಪಾಧ್ಯಾಯ ಅವರು ಭಾಜನರಾಗಿದ್ದಾರೆ. ಹಾಗೆಯೇ ದಾವಣಗೆರೆ ಜಿಲ್ಲಾಡಳಿತ ಕೊಡಮಾಡುವಂತಹ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕಾರಕ್ಕೂ ಕೂಡ ಅವರು ಭಾಜನರಾಗಿದ್ದಾರೆ. ಅನೇಕ ರಾಜ್ಯ ಮಟ್ಟದ ವೆಬಿನಾರ್ಗಳಲ್ಲಿ ಮತ್ತು ವಿಚಾರ ಸಂಕಿರಣಗಳಲ್ಲಿ ಅವರು ಭಾಗವಹಿಸಿ ಆ ಮೂಲಕ ತಮ್ಮ ಜ್ಞಾನ ಮತ್ತು ಅನುಭವವನ್ನು ಬೇರೆಯವರಿಗೆ ಧಾರೆ ಎರೆಯುವಂತಹ ಪ್ರಯತ್ನದಲ್ಲಿ ಸಾಗಿದ್ದಾರೆ. ಶ್ರೀಮತಿ ಜ್ಯೋತಿ ಉಪಾಧ್ಯಾಯ ಅವರಿಂದ ಇವತ್ತು ನಾವು ವಿಜ್ಞಾನ ವಿಷಯಗಳ ಕುರಿತು ಒಂದಷ್ಟು ಮಾತಾಡ್ತಾ ಅವರ ವೈಯಕ್ತಿಕ ಸಾಧನೆಯನ್ನು ಕೂಡ ನಾವು ಒಂದಷ್ಟು ಅನುಭವದ ರೂಪದಲ್ಲಿ ಹಂಚಿಕೊಳ್ಳೋಣ. ಮೇಡಮ್, ನಮ್ಮ ಕಾವ್ಯಧಾರೆ ತಂಡದ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಈ ಪುಸ್ತಕವನ್ನು ನೀಡೋದ್ರ ಮೂಲಕ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಮೇಡಮ್. ಧನ್ಯವಾದಗಳು ಸರ್. ಮೇಡಮ್, ಈಗಾಗಲೇ ನಾವು ಪರಿಚಯಿಸಿದಂತೆ ತಾವು ವಿಜ್ಞಾನ ವಿಷಯದಲ್ಲಿ ಅಪಾರವಾದ ಆಸಕ್ತಿಯನ್ನು ಉಳ್ಳವರು. ಈ ಸಮಯದಲ್ಲಿ ನಮಗೆ ತಾವು ಸಾಹಿತ್ಯ ಮತ್ತು ಈ ವಿಜ್ಞಾನ ಎರಡೂ ವಿಷಯದಲ್ಲೂ ಕೂಡ ಸಮಾಗಮವನ್ನು ಕಾಣ್ತಾ ಆ ಮೂಲಕ ಈ ಒಂದು ಸಾರ್ವಜನಿಕರಿಗೆ ವಿಜ್ಞಾನ ವಿಷಯಗಳ ಕುರಿತು ಸರಳವಾಗಿ ಮಾಹಿತಿಯನ್ನು ಕೊಡುವಂಥ ದಿಸೆಯಲ್ಲಿ ತಾವು ಅಂಕಣಕಾರ್ತಿಯಾಗಿಯೂ ಕೂಡ ಗುರುತಿಸ್ಕೊಂಡಿದ್ದೀರಿ. ತಮ್ಮ ಹವ್ಯಾಸಗಳು ಯಾವುವು ಅನ್ನೋದನ್ನು ಒಂದಷ್ಟು ತಿಳಿಸಿ ಸರ್. ನನ್ನ ಹವ್ಯಾಸ ಅಂದರೆ ಮೊದಲಿನಿಂದನೂ ಓದುವುದು ಒಂದು ನನ್ನ ಹವ್ಯಾಸ ಆಗಿದೆ. ಯಾಕೆಂದರೆ ಎಲ್ಲರಿಗೂ ಸಹ ನಾನು ಓದಿ ಒಂದು ಕತೆಗಳನ್ನು ಹೇಳೋದು ಅದೊಂದು ನನಗೆ ಹವ್ಯಾಸ ಇತ್ತು. ಆಮೇಲೆ ದೊಡ್ಡೋಳಾಗ್ತಾ ನಾನು ಕಾಲೇಜಲ್ಲಿ ನನಗೆ ಡಾಕ್ಟರ್ ಎನ್ ಎ ಮಧ್ಯಸ್ಥ ಅಂತ ನಮಗೊಬ್ಬರು ಲೆಕ್ಚರರ್ ಇದ್ದರು. ಅವರು ನಮಗೆ ಬರ್ಡ್ ವಾಚಿಂಗ್ ಅಂತ ಪ್ರತಿ ವಾರ ಹೊರಗಡೆ ಕರ್ಕೊಂಡು ಹೋಗಿ ವಾರಕ್ಕೊಮ್ಮೆ ನಮಗೆ ಬರ್ಡ್ ವಾಚಿಂಗ್ ಮಾಡಿಸ್ತಾಯಿದ್ರು. ಅದರಿಂದ ನನಗೆ ಪ್ರಕೃತಿ ಬಗ್ಗೆ ಕುತೂಹಲ ಪ್ರಾರಂಭ ಆಯಿತು. ಹಾಗೆ ಮತ್ತೆ ಬೆಳೀತಾ ಬೆಳೀತಾ ನನಗೆ ಸ್ಟಿಚ್ಚಿಂಗು, ಎಂಬ್ರಾಯ್ಡ್ರಿ ಅದ್ರ ಬಗ್ಗೆನೂ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಅದನ್ನೂ ಮಾಡ್ತೀನಿ. ಅದ್ರ ಜೊತೆಗೆ ಪ್ಲ್ಯಾಂಟಿಂಗ್ ಟ್ರೀಸ್, ತುಂಬ ಗಿಡ ಮರಗಳನ್ನು ಬೆಳೆಸೋದು, ಅದು ಒಂದು ನನ್ನ ಹವ್ಯಾಸ ಆಗಿದೆ ಸರ್. ಹೀಗೆ ಆಮೇಲೆ ಒಂದು ವಿಜ್ಞಾನದ ಲೇಖನಗಳನ್ನು ಬರೀತೀನಲ್ಲ, ಅದು ಸಹ ನನಗೆ ಒಂದು ಹವ್ಯಾಸ. ಇದಿಷ್ಟು ನನ್ನ ಹವ್ಯಾಸಗಳು ಸರ್. ಸಾಮಾನ್ಯವಾಗಿ ವಿಜ್ಞಾನವನ್ನು ಅಧ್ಯಯನ ಮಾಡಿರುವಂಥವರಿಗೆ ಮತ್ತು ವಿಜ್ಞಾನದಲ್ಲಿ ಆಸಕ್ತಿ ಇರುವಂಥವರಿಗೆ
ಈ ಸಾಹಿತ್ಯದಲ್ಲಿ ಅದರಲ್ಲೂ ಕೂಡ ಕಾವ್ಯದ ಆಸಕ್ತಿ ಕಡಿಮೆ ಅನ್ನುವಂಥ ಮಾತು ನಮ್ಮ ಸಾರ್ವಜನಿಕ ವಲಯದಲ್ಲಿ ಕಂಡುಬರುತ್ತೆ ಮೇಡಮ್. ಆದಾಗ್ಯೂ ಕೂಡ ನೀವು ಕವಯತ್ರಿಯಾಗಿಯೂ ಕೂಡ ಗುರುತಿಸ್ಕೊಂಡಿದ್ದೀರಿ. ಈ ವಿಜ್ಞಾನ ವಿಸ್ಮಯ ಅಂಕಣ ಬರೆಯೋದರ ಜೊತೆಯಲ್ಲಿ, ಲೇಖನಗಳನ್ನು ಬರೆಯೋದ್ರ ಜೊತೆಯಲ್ಲಿ ಕವಿತೆಗಳನ್ನು ಕೂಡ ಬರೀತಾ ಆ ಮೂಲಕವೂ ಒಂದಷ್ಟು ಸಾರ್ವಜನಿಕ ಜಾಗೃತಿ ಮೂಡಿಸುವ ಹಿನ್ನೆಲೆಯಲ್ಲಿ ನಿಮ್ಮ ಕವಿತೆಗಳು ಮೂಡಿ ಬರ್ತಾ ಇವೆ. ಒಂದು ಕವಿತೆಯನ್ನು ನಮ್ಮ ವೀಕ್ಷಕರಿಗೆ ಕೇಳಿಸಿ ಮೇಡಮ್, ಮತ್ತೆ ನಮ್ಮ ಮಾತನ್ನು ಮುಂದುವರಿಸೋಣ. ಇದು ನಾನು ಪ್ರಪ್ರಥಮ ಬಾರಿಗೆ ಬರೆದ ಒಂದು ಕವನದ ಶೀರ್ಷಿಕೆ ನಾನು ಗಂಗೆ. ನಾನು ಗಂಗೆ ಭಗೀರಥನ ತಪಸ್ಸಿಗೊಲಿದು ಸ್ವರ್ಗದಿಂದ ಧುಮ್ಮಿಕ್ಕಿದೆ ಭಾಗೀರಥಿಯಾಗಿ. ಭೂಮಿ ನನ್ನಾರ್ಭಟಕ್ಕೆಲ್ಲಿ ಕೊಚ್ಚಿ ಹೋಗುತ್ತದೋ ಎಂದ ಶಿವ ನನ್ನನ್ನು ಜಟೆಯಿಂದ ತಡೆದು ನಿಧಾನವಾಗಿ ವಯ್ಯಾರದಿಂದ ಬಳಕುತ್ತಾ ಹರಿಯುವಂತೆ ಮಾಡಿದ. ಪರಿಶುದ್ಧಳಾಗಿ ಹರಿಯುತ್ತಿದ್ದ ನನ್ನೊಂದಿಗೆ ನನ್ನ ತಂಗಿಯರು ಜೊತೆಗೂಡಿದರು. ಒಂದಾಗಿ ಪಯಣಿಸಿದೆವು ನಾವು, ತೊಳೆಯುತ್ತಾ ಹೋದೆವು ಜಗದ ಪಾಪವ. ಲಕ್ಷಾಂತರ ಎಕರೆಗೆ ನೀರುಡಿಸಿ ಜೀವನಾಡಿಯಾದೆವು. ಆದರೆ ಓ ಮಾನವ, ನೀನೇನು ಮಾಡಿದೆ? ನಿರ್ಮಲಳಾದ ನನ್ನ ಒಡಲೊಳಗೆ ಸೇರಿಸಿದೆ ಕಾರ್ಖಾನೆಗಳ ವಿಷವ, ಸತ್ತ ಜೀವಿಗಳ ಕಳೇಬರವ, ಚರಂಡಿಯ ಕೊಳಚೆ, ಪ್ಲಾಸ್ಟಿಕ್ ಒಂದೇ ಎರಡೇ. ಎಲ್ಲವನ್ನೂ ಸಹಿಸುತ್ತಾ ನಾನೆಲ್ಲರನ್ನೂ ಪೊರೆಯುತ್ತಿದ್ದೇನೆ. ಇದು ನನ್ನೊಬ್ಬಳ ಕಥೆಯಲ್ಲ. ತುಂಗೆ, ಭದ್ರೆ, ಕಾಳಿ, ನರ್ಮದೆ, ಗೋದಾವರಿ, ಶರಾವತಿ, ಸೀತೆ ಹೀಗೆ ದೇವರೆಂದು ಪೂಜಿಸುವ ಜನರೇ ನಮ್ಮನ್ನು ಮಲಿನಗೊಳಿಸಿದರು. ಆದರೂ ಪಾಲಿಸುತ್ತಿದ್ದೇವೆ ಜನರ ನಾವು, ಅವರ ತಪ್ಪುಗಳನ್ನು ಕ್ಷಮಿಸುತ್ತಾ ದೈವತ್ವವನ್ನು ಮೆರೆಯುತ್ತಾ. ಧನ್ಯವಾದಗಳು ಮೇಡಮ್. ನಿಮ್ಮ ವೃತ್ತಿ ಮತ್ತು ಪ್ರಾವೃತ್ತಿಯ ಕುರಿತು ಒಂದಷ್ಟು ನಮ್ಮ ವೀಕ್ಷಕರಿಗೆ ತಿಳಿಸಿ ಮೇಡಮ್. ನಾನು ಮೊದಲನೇ ಸಲ ನಾನು ನನ್ನ ಮಗನ ಒಂದು ಸ್ಕೂಲ್ಗೆ ಅಂತ ಅಡ್ಮಿಷನ್ನಿಗೆ ಅಂತ ಹೋಗಿದ್ದೆ. ಆಗ ಆ ಸ್ಕೂಲ್ನವ್ರು ನಾನು ಮಾತಾಡೋ ರೀತಿ ನೋಡಿಬಿಟ್ಟು, ಮೇಡಮ್ ನೀವು ಎಜುಕೇಟೆಡ್ ಇದ್ದೀರಾ, ಯಾಕೆ ಮನೇಲಿ ಇರ್ತೀರಾ, ನೀವು ಬಂದು ಜಾಯಿನ್ ಆಗಿ ನಮ್ಮ ಸ್ಕೂಲ್ಗೆ ಅಂತ ಒಂದು ಶಾಲೆಗೆ ನನ್ನ ಕರೆದ್ರು. ನಾನು ಹೋಗಿ ಅಲ್ಲಿ 7 ವರ್ಷ ಅಲ್ಲಿ ನನ್ನ ವೃತ್ತಿಯನ್ನು ಮಾಡಿದೆ ಅಲ್ಲಿ. ಅದರ ನಂತರ ಮತ್ತೆ ಸೇಂಟ್ ಜಾನ್ಸ್ ಅಂತ ಅಲ್ಲಿಗೆ ಕರೆದ್ರು, ಅಲ್ಲಿ ಹೋದೆ. ಅಲ್ಲಿ ನಾನು 11 ವರ್ಷ ಅಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಹಾಗೆ ಒಟ್ಟು ನನ್ನ ವೃತ್ತಿ ಜೀವನ ಅಂದರೆ 23 ವರ್ಷಗಳ ತನಕ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅದರಲ್ಲಿ ಕೆಲವು ವರ್ಷ ನಾನು ಟೀಚರಾಗಿ ಕೆಲಸ ಮಾಡಿದ್ದೀನಿ, ಮತ್ತೆಲ್ಲ ನಾನು ಪ್ರಾಂಶುಪಾಲರಾಗಿಯೇ ಆಡಳಿತಾಧಿಕಾರಿಯಾಗಿ ಎಲ್ಲ ನನ್ನ ಕರ್ತವ್ಯವನ್ನು ನಿರ್ವಹಿಸಿದ್ದೇನೆ. ಹಾಗೆ ನಾನು ಯಾವಾಗಲೂ ಮ್ಯಾನೇಜ್ಮೆಂಟವ್ರು ಯಾವುದೇ ಒಂದು ಶಾಲೆಯವರು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದರೆ ಹೆಚ್ಚಾಗಿ ರಿಸಲ್ಟ್ ಓರಿಯೆಂಟೆಡ್ ಇರ್ತಾರೆ ಎಲ್ಲರೂ. ಹಾಗಾಗಿ ನಾನು ರಿಸಲ್ಟ್ ಜೊತೆ ನಾನು ಉಡುಪಿಯಲ್ಲಿ ಓದಿರೋದ್ರಿಂದ ನನಗೆ ಅಲ್ಲಿದೆ ಅದು ಒಂದಿಷ್ಟು ವಿಷಯಗಳನ್ನು ನಾನು ಇಲ್ಲಿ ಅದನ್ನು ಅಡಾಪ್ಟ್ ಮಾಡಿ ನಾನು ರಿಸಲ್ಟ್ ಜೊತೆಗೆ 100% ರಿಸಲ್ಟ್ ಜೊತೆಗೆ ಫಲಿತಾಂಶದ ಜೊತೆಗೆ ನಾನು ಮತ್ತು ಒಂದಿಷ್ಟು ಎಥಿಕ್ಸನ್ನು ಇಟ್ಕೊಂಡು ನಾನು ಕಾರ್ಯನಿರ್ವಹಿಸಿದ್ದೀನಿ. ಇವತ್ತಿನ ತನಕ ನಾನು ಎಲ್ಲಿ ಕೆಲಸ ಮಾಡಿದರೂ ನನಗೆ ಅಲ್ಲಿ ಒಂದು ಒಳ್ಳೆ ಇಂಪ್ರೆಷನನ್ನು ಬಿಟ್ಟಿದ್ದೀನಿ ಸರ್. ಹಾಗೆ ಯಾವಾಗಲೂ ಒಂದು ಮಕ್ಕಳದು ಸರ್ವತೋಮುಖ ಅಭಿವೃದ್ಧಿ ಬಗ್ಗೆನೂ ನಾನು ಯೋಚನೆ ಮಾಡ್ತೀನಿ. ಹಾಗೆಯೇ ಅವರಿಗೆ ವಿಜ್ಞಾನದಲ್ಲಿ ತುಂಬ ಆಸಕ್ತಿ ಬರೋ ಥರ ಒಂದಿಷ್ಟು ಹೊಸ ವಿಷಯಗಳನ್ನು ನಾನು ಕಲಿತು ಮಕ್ಕಳಿಗೆ ಹೇಳ್ತೆ. ಅಂದರೆ ನಾವು ಶಿಕ್ಷಕರು ಅಂತ ಹೇಳಿದರೆ ನಾವು ಯಾವಾಗಲೂ ಒಂದು ವಿದ್ಯಾರ್ಥಿಗಳ ಥರ ಇರಬೇಕು. ನಾವು ಕಲಿತು ಅದನ್ನು ನಾವು ಬೇರೆಯವರಿಗೆ ಹೇಳ್ಕೊಡ್ಬೇಕಾಗತ್ತೆ. ಒಂದೇ ನಿಂತ ನೀರು ಆಗಿರಬಾರ್ದು ನಮ್ಮ ನಾಲೆಡ್ಜ್ ಅಂತ, ಜ್ಞಾನ ಅಂತ ನನ್ನ ಅಭಿಪ್ರಾಯ. ಹಾಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ ಹೊಸ ವಿಷಯಗಳನ್ನು ನಾನು ಕಲಿತು ಅದನ್ನು ವಿದ್ಯಾರ್ಥಿಗಳಿಗೆ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಾಗೆ ಒಂದು ಸಲ ನಾನು ತರಗತಿಯಲ್ಲಿ ಹೇಳ್ತಾ ಇದ್ದಾಗ ಹೊಸ ವಿಷಯ ಒಂದನ್ನು ಹೇಳಬೇಕು ಅಂತ ಒಂದು ಆಕ್ಟೋಪಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ ನಮ್ಮ ವಿದ್ಯಾರ್ಥಿಗಳಿಗೆ. ಆಗ ಅವರು ತೋರಿಸಿದ ಒಂದು ಆಸಕ್ತಿ ನೋಡಿ ಅವ್ರಿಗೆ ಅಷ್ಟು ಕುತೂಹಲದಿಂದ ಕೇಳಿದರು. ಅಂದರೆ ಆಗ ನನಗೆ ಅನ್ನಿಸ್ತು, ಇದೇ ಥರ ನಮ್ಮ ಮಕ್ಕಳಿಗೆ ಹೇಗೆ ಈ ತರಗತಿ ಮಕ್ಕಳಿಗೆ ಹೇಗಿದೆ ಆಸಕ್ತಿ, ಇದೇ ಥರ ಬೇರೆ ಮಕ್ಕಳಿಗೂ ಇರ್ಬೋದು, ದೊಡ್ಡವರಿಗೂ ಇರ್ಬೋದಲ್ಲ, ಅದಕ್ಕೆ ನಾನೊಂದು ಏನಾದರೂ ಲೇಖನಗಳನ್ನು ಬರಿಬೋದಲ್ಲ ಅಂತ ಆ ಥರ ಅಂದ್ಕೊಂಡು ನಾನು ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಆವಾಗಿಂದ ನಾನು ವಿಜ್ಞಾನದ ವಿಷಯಗಳನ್ನು ಸರಳವಾಗಿ ಎಲ್ಲರಿಗೂ ತಲುಪೋ ರೀತಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ ಸರ್. ಹೀಗೆ ನಾನು ಬೇರೆ ಶಾಲೆಗಳಲ್ಲಿ ಕೆಲಸ ಮಾಡಿದ್ರು ಎಲ್ಲ ಕಡೆನೂ ಒಳ್ಳೆ ರಿಸಲ್ಟು ತಂದಿದ್ದೀನಿ. ಹಾಗೆಯೇ ಹೊಸ ವಿಷಯಗಳನ್ನು ಮಕ್ಕಳಿಗೆ ಹೇಳೋದಕ್ಕೂ ಪ್ರಯತ್ನ ಮಾಡಿದ್ದೀನಿ. ಹಾಗೆ ನಾನು ಪ್ರತಿ ಸಲ ಅಸೆಂಬ್ಲಿ ನಡೆಯುತ್ತೆ ಬೆಳಗ್ಗೆಲ್ಲ ಶಾಲೆಗಳಲ್ಲಿ, ಅದರಲ್ಲೆಲ್ಲ ನಾನು ವಿಜ್ಞಾನದ ಹೊಸ ವಿಷಯಗಳನ್ನು ಮಕ್ಕಳಿಗೆ ತಿಳಿಸಿ ಹೇಳ್ತೀನಿ. ಈ ಥರ
ನನ್ನದೇ ಆದ ರೀತಿಯಿಂದ ವಿಜ್ಞಾನದ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿಯನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮೇಡಮ್, ನಿಮ್ಮ ಸುಮಾರು ವರ್ಷಗಳಿಂದಲೂ ಕೂಡ ಪ್ರಕಟ ಆಗ್ತಾ ಇರ್ತಕ್ಕಂಥ ನಗರವಾಣಿಯಲ್ಲಿನ ಆ ಅಂಕಣ, ಅದು ವಿಜ್ಞಾನ ವಿಸ್ಮಯ ಅನ್ನುವಂಥದ್ದು ಬಹಳಷ್ಟು ಸಾರ್ವಜನಿಕರಿಗೆ ಪ್ರಿಯವಾಗಿರ್ತಕ್ಕಂಥ ಅಂಕಣವಾಗಿದೆ. ಮತ್ತು ವಿಜ್ಞಾನ ವಿಷಯದ ಬಗ್ಗೆ ಬಹಳಷ್ಟು ಸರಳವಾಗಿ ನೀವು ಆಸಕ್ತಿದಾಯಕವಾಗಿ ಅಲ್ಲಿ ಲೇಖನಗಳನ್ನು ಬರಿತಾ ಇದ್ದೀರಿ. ಆ ಒಂದು ಲೇಖನಗಳ ಕುರಿತು ಒಂದಷ್ಟು ನಮ್ಮ ವೀಕ್ಷಕರ ಜೊತೆಯಲ್ಲಿ ಹಂಚಿಕೊಳ್ಳಿ. ಆಗಲೇ ಹೇಳಿದ ಹಾಗೆ ನಾನು ನನ್ನ ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾಣಿಗಳ ಬಗ್ಗೆ ಹೇಳುವಾಗ ಅವರು ತೋರಿಸಿದ ಒಂದು ಕುತೂಹಲ ನೋಡಿ ಇದೇ ಥರ ನಾನು ಲೇಖನಗಳನ್ನು ಬರಿಬಹುದು ಅಂದ್ಕೊಂಡು ಮೊದಲೇ ಸಲ ನಾನು ಆಕ್ಟೋಪಸ್ ಬಗ್ಗೆನೇ ಒಂದು ಲೇಖನ ಬರೆದು ಅದನ್ನು ನಾನು ತೆಗೆದುಕೊಂಡು ಹೋಗಿ ನಗರವಾಣಿ ಪತ್ರಿಕೆಯಲ್ಲಿ ನಾನು ಅವರಿಗೆ ಕೊಟ್ಟು ಬಂದೆ. ಅಲ್ಲಿ ಯಾರೂ ಇರಲಿಲ್ಲ, ಅಂದರೆ ಅಲ್ಲಿ ಸಂಪಾದಕರು ಯಾರೂ ಇರಲಿಲ್ಲ. ಅಲ್ಲಿ ಕೆಲಸ ಮಾಡೋರೊಬ್ರು ಯಾರೋ ಇದ್ದರು, ಅವ್ರ ಹತ್ರ ಇದನ್ನು ಕೊಡಿ ಅಂತ ನಾನು ಕೊಟ್ಟು ಬಂದಿದ್ದೆ ಅಲ್ಲಿ. ಆಮೇಲೆ ಪ್ರತಿದಿನನೂ ನಾನು ನೋಡ್ತಾ ಇದ್ದೆ ಪೇಪರ್ನಲ್ಲಿ ನನ್ನ ಲೇಖನ ಬರ್ತದಾ ಅಂತ. ಹಾಗೆ ನೋಡ್ತಾ ನೋಡ್ತಾ ಒಂದಿನ ಭಾನುವಾರ ಅದು ಪ್ರಕಟ ಆಯಿತು. ಅದು ನೋಡಿದಾಗ ನನಗೆ ಖುಷಿ ಆಯಿತು. ಯಾಕಂತ ಹೇಳಿದರೆ ಅದರಲ್ಲಿ ಒಂದು ಚಿತ್ರ ಹಾಕಿದ್ರು. ನಾನು ಚಿತ್ರ ಏನೂ ಕಳಿಸಿರಲಿಲ್ಲ, ಬರೀ ಲೇಖನ ಕಳಿಸಿದ್ದೆ. ಅದರ ಮೊದಲಿಗೆ ಒಂದು ಪ್ಯಾರಾಗ್ರಾಫ್ ಅವ್ರು ಆ್ಯಡ್ ಮಾಡಿದರು, ಮತ್ತು ಲಾಸ್ಟಿಗೆ ಒಂದು ಹಾಕಿ ಅವರೇ ಒಂದು ಲೇಖನನ ಪ್ರಕಟ ಮಾಡಿದರು. ಅದಾದ ನಂತರ ಒಂದು ಸ್ವಲ್ಪ ಸಮಯ ಬಿಟ್ಟು, 1-2 ತಿಂಗಳು ಬಿಟ್ಟು ಇನ್ನೊಂದು ಲೇಖನ ಕಳಿಸಿದೆ. ಗೆದ್ದಲು ಅಂತ ನನಗೆ ನೆನಪು, ಗೆದ್ದಲು ಹುಳುಗಳ ಬಗ್ಗೆ ಒಂದು ಕಳಿಸಿದೆ. ಅದನ್ನು ಮತ್ತೆ ಅದು ಸಹ ಪ್ರಕಟ ಆಯಿತು. ಅದು ನೋಡಿದ ನಂತರ ಒಂದು ಸಲ ನಾನು ಅಂದ್ಕೊಂಡೆ, ಇದು ಲೇಖನಗಳನ್ನು ಹೀಗೆ ಬರಿಬೇಕು, ನಾನು ಬರೀತಾ ಇರೋದು ಸರಿ ಇಲ್ವೇನೋ ಅಂತ ಒಂದು ಸಲ ಅವ್ರನ್ನ ಕೇಳಿ ಬರೋಣ, ಸಂಪಾದಕರನ್ನ ಹೇಗೆ ಬರಿಬೇಕಿದು ಅಂತ ನಾನು ಹೋಗಿದ್ದೆ. ನಗರವಾಣಿ ಆಫೀಸಿಗೆ ಹೋದೆ. ಅಲ್ಲಿ ನನಗೆ ಶ್ರೀ BN ಮಲ್ಲೇಶ್ ಸರ್ ಅವರು ಸಿಕ್ಕರು. ಅವರು ಸಹ ಸಂಪಾದಕರು ಆ ಪೇಪರಿಂದು. ಅವ್ರು ನನಗೆ ಈ ಥರ ಬರೆಯೋದು, ಆದರೆ ನೀವು ಒಂದು ಕೆಲಸ ಮಾಡಿ ಮೇಡಮ್, ನೀವು ಅಂಕಣವನ್ನು ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ಕೇಳಿದರು. ನಾನು ಹೇಳಿದೆ, ನಂಗೆ ಅಷ್ಟೊಂದು ವಿಷಯಗಳು ಗೊತ್ತಿಲ್ಲ ಸರ್, ನಾನೊಂದು 4-5 ಬರಿಬೋದು, ಅದಕ್ಕಿಂತ ಜಾಸ್ತಿ ನಂಗೆ ಬರೆಯೋಕ್ಕಾಗೋದೇ ಇಲ್ಲ ಅಂತ ನಾನು ಹೇಳಿದೆ. ಇಲ್ಲ ನೀವು ಪ್ರಾರಂಭ ಮಾಡಿ, ಮತ್ತೆ ನೋಡೋಣ, ನೀವು ಕಂಟಿನ್ಯೂ ಮಾಡ್ತೀರಾ ಅಂತ ನನಗೆ ಅನಿಸುತ್ತೆ. ನಿಮ್ಮದು ಕನ್ನಡದಲ್ಲಿ ಯಾವುದೂ ಒಂದು ತಪ್ಪುಗಳು ಇಲ್ದಂಗೆ ನೀವು ಬರಿತಾ ಇದ್ದೀರಾ, ಬರೀರಿ ನೀವು ಅಂತ ಅವರು ನನಗೆ ಎನ್ಕರೇಜ್ ಮಾಡಿದರು. ಸರಿ ಅಂತ ನಾನು ಬರೆಯೋಕ್ಕೆ ಪ್ರಾರಂಭ ಮಾಡಿದ ನಂತರ ಅದು ಏನಾಯಿತು ಅಂತ ಹೇಳಿದರೆ 2008ನೇ ಇಸ್ವಿಯಲ್ಲಿ ನನ್ನ ಮೊದಲ ಲೇಖನ ಪ್ರಾರಂಭ ಆಗಿದ್ದು. ಆದರೆ ಅಂಕಣ ಪ್ರಾರಂಭ ಆಗಿದ್ದು 2009ನೇ ಇಸ್ವಿ. ಅಲ್ಲಿಂದ ನಾನು ಇಲ್ಲಿ ತನಕನೂ ಇನ್ನೂ ಬರೀತಾನೇ ಇದ್ದೀನಿ. ನನಗೆ ಆಶ್ಚರ್ಯ ಆಗ್ತಾ ಇದೆ, ನನಗೆ ಇಷ್ಟೊಂದು ವಿಷಯಗಳ ಬಗ್ಗೆ ಬರೆಯೋಕ್ಕೆ ಹೇಗಾಯಿತು ಅಂತ. ಯಾಕಂದರೆ ಅದು ಬರಿತಾ ಅದು ತಾನೇ ನಾನು ಬರೆಸ್ಕೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು. ಹೀಗೆ ನಾನು ಅನೇಕ ವಿಷಯಗಳ ಬಗ್ಗೆ ಬರೆದಿದ್ದೀನಿ. ಆಮೇಲೆ ವಿಜ್ಞಾನದ ಲೇಖನಗಳು ಅಂದರೆ ಒಂದು ಏನು ಅಂತ ಹೇಳಿದರೆ, ಅದು ಒರಿಜಿನಲ್ ಆಗಿ ನಮ್ಮದೇ ಅಂತ ನಾವು ಬರೆಯೋಕ್ಕೆ ಬರಲ್ಲ. ಯಾಕಂದರೆ ನಾವು ಪ್ರತಿಯೊಂದನ್ನು ಕಂಡು ಹಿಡಿದು ನಾನು ಬರೆಯೋಕ್ಕಾಗಲ್ಲ. ಅದು ಆಲ್ರೆಡಿ ಅಲ್ಲಿ ಇರೋದನ್ನೇ ನಾವು ಅದನ್ನು ಜನರಿಗೆ ಅರ್ಥ ಆಗೋ ರೀತಿ ಹೇಳಬೇಕಾಗತ್ತೆ. ಆ ಜನರಲ್ಲಿ ಅದೊಂದು ತಪ್ಪು ತಿಳುವಳಿಕೆ ಇದೆ, ಇರೋದನ್ನೇ ಬರೀತಾರೆ ಇವರು ಅಂತ. ಹೌದು, ಇರೋದನ್ನೇ ಬರಿಬೇಕಾಗತ್ತೆ. ಯಾಕಂದರೆ ಪ್ರತಿ ಸಲ ಹೊಸ ವಿಷಯಗಳನ್ನ ಕಂಡುಹಿಡಿಯೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಯಾಕಂದರೆ ನಾವೆಲ್ಲ ವಿಜ್ಞಾನಿಗಳಲ್ಲ. ಹಾಗೆ ನಾನು ಅದನ್ನು ಸರಳವಾಗಿ ಅದನ್ನೆಲ್ಲರಿಗೂ ತಲುಪೋ ರೀತಿ ಬರಿತಾ ಬರ್ತಾ ಇದ್ದೀನಿ. ಈಗ ಆಗಲೇ 2009ರಿಂದ ಇಲ್ಲಿ ತನಕನೂ ಬರಿತಾನೆ ಇದ್ದೀನಿ. ಪ್ರತಿ ವಾರ ಒಂದು ಲೇಖನ ನಂದು ಪ್ರಕಟ ಆಗ್ತದೆ ಇದರಲ್ಲಿ, ನಗರವಾಣಿಯಲ್ಲಿ. ಇದನ್ನು ನಾನು ಈ ಒಂದು ವೇದಿಕೆ ಮೂಲಕ ನಾನು ಶ್ರೀ BN ಮಲ್ಲೇಶ್ ಸರ್ಗೆ ನನ್ನ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ, ಅವರು ನನ್ನ ಲೇಖನನ ಅವರು ಪ್ರಕಟ ಮಾಡಿರಲಿಲ್ಲ ಅಂದರೆ, ಆಮೇಲೆ ಯಾವ ರೀತಿ ಬರಿಬೇಕು ಅಂತ ನಂಗೆ ಟಿಪ್ಸ್ ಕೊಟ್ಟಿಲ್ಲ ಅಂತ ಹೇಳಿದರೆ, ಇವತ್ತು ನಾನು ಈ ಒಂದು ವೇದಿಕೆಯಲ್ಲಿ ನಾನು ಇರ್ತಾನೂ ಇರಲಿಲ್ಲ. ಹಾಗಾಗಿ ಅವರಿಗೆ ನನ್ನ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನಾನು ಬರಿತಾ ಹೋದೆ. ಅದರಲ್ಲಿ ಎಷ್ಟೊಂದು ವಿಷಯಗಳಿದೆ ಅಂದರೆ, ಒಂದು ನಮ್ಮ ಮನೆ ಹತ್ರ, ನಾವು ಉಡುಪಿಯಲ್ಲಿ ಒಂದು ಹಳ್ಳಿ ಅಂತ ಹೇಳಿದೆ, ಅಲ್ಲಿ ನಮ್ಮ ಮನೆ ಹತ್ರ ಒಬ್ಬರು ಬೆಳಗ್ಗೆ ಎದ್ದು ಒಂದು ಇದಕ್ಕೆ ಹೋಗ್ತಾರೆ, ನೀರ ಇಳ್ಸಕ್ಕೆ ಹೋಗ್ತಾರೆ. ಅದನ್ನು ನೋಡಿ ನಾನು ಅವ್ರ ಹತ್ರ ಹೋಗಿ, ಅವ್ರಿಗೆ ಯಾರೂ ಮಾತಾಡ್ಸೋದಿಲ್ಲ ಸರಿಯಾಗಿ, ಆ ಥರ ಇದ್ದಾರೆ ಅವ್ರ ಅಜ್ಜ. ಅವ್ರ ಹತ್ರ ಹೋಗಿ ನಾನು ಕೇಳಿದೆ, ನೀವು ಹೇಗೆ ಮಾಡ್ತೀರಾ ಇದು ಅಂತ. ಅವ್ರಿಗೆ ಆಶ್ಚರ್ಯ ಆಯಿತು. ಯಾಕಂತ ಹೇಳಿದರೆ, ಸಿಟಿಯಿಂದ ಬಂದಿದ್ದಾಳೆ, ಬಂದು ನನ್ನ ಹತ್ರ ಇದು ವಿಷಯ ಕೇಳ್ತಾಳಲ್ಲ ಅಂತ ಅವರಿಗೆ ಆಶ್ಚರ್ಯ ಆಯಿತು. ತುಂಬ ಖುಷಿಯಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದರು. ಅದ್ರ ನಂತರ ನಂಗೆ ಅನ್ನಿಸ್ತು, ನೀರಾದ ಬಗ್ಗೆ ಒಂದು ಲೇಖನ ಬರೆಯೋಣ ಅಂತ. ಆ ಥರ ಅದನ್ನೊಂದು ಬರೆದೆ.
ಹಾಗೆ ನನ್ನ ಹೇಗಾಯಿತು ಅಂತ ಹೇಳಿದರೆ ನಾನು ಇವ್ರನ್ನ ಎಲ್ಲ ಕೇಳಿ ಎಲ್ಲದನ್ನು ಡಿಟೇಲಾಗಿ ಕೇಳಿ ಆಮೇಲೆ ಅದನ್ನು ತಿಳ್ಕೊಂಡು ತಜ್ಞರಿಂದ ತಿಳ್ಕೊಂಡು ಬರಿತೀನಿ. ಎಲ್ಲರೂ ಅನ್ಕೋತಾರೆ ಗೂಗಲಿಂದ ಅವ್ರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಆ ಥರ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಯಾಕಂತ ಹೇಳಿದರೆ ಅದ್ರಲ್ಲಿ ಬರೋದು ಬೇರೆ, ನಾವು ಬರೀತಾ ಇರೋದೇ ಬೇರೆ. ಆ ಥರ ಮಾಡೋಕ್ಕಾಗಲ್ಲ. ಅದನ್ನು ನಾನು ಬೇರೆ ಬೇರೆ ಥರದಿಂದ ಅದನ್ನೆಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡು ಒಂದು ಲೇಖನ ಬರಿತೀನಿ. ಹಾಗೆ ಬರಿತಾ ಎಷ್ಟೊಂದು ವಿಷಯಗಳ ಬಗ್ಗೆ ನನಗೆ ತಿಳಿತಾ ಬಂತು. ಆ ಲೇಖನಗಳನ್ನು ಬರೆಯೋದಕ್ಕೋಸ್ಕರ ನಾನು ಹೊಸ ವಿಷಯಗಳನ್ನು ಹುಡುಕೋದಕ್ಕೋಸ್ಕರ ನನ್ನ ನಾಲೆಜ್ ಇಂಪ್ರೂವ್ ಆಗ್ತಾ ಹೋಗಿದೆ. ಹಾಗೆ ನಾನು ಇನ್ನೊಂದು ಹಾವುಗಳ ವಿಷ, ನಮ್ಮ ಮನೆ ಹತ್ರ ಒಬ್ರು ಯಾರೋ ಹಾವು ಕಡ್ದು ಸ್ವಲ್ಪ ಅವರಿಗೆ ತೊಂದರೆ ಆಗಿತ್ತು, ಕಾಲೆಲ್ಲ ಕೊಳ್ತು ಹೋಗ್ಬಿಟ್ಟಿತ್ತು. ಆಗ ನಾನು ಹಾವುಗಳ ವಿಷ ಹೇಗಿದು, ಇದ್ರ ಪ್ರತಿ ವಿಷ ಯಾವ ಥರ ಅಂದರೆ ಅದರ ಔಷಧಿನ ಹೇಗೆ ತಯಾರು ಮಾಡ್ತಾರೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಡಾಕ್ಟರ್ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು, ನಮ್ಮ ಫ್ಯಾಮಿಲಿಯಲ್ಲೇ ಸುಮಾರು ಜನ ಡಾಕ್ಟರ್ಸ್ ಇದ್ದಾರೆ, ಸೊ ಅವ್ರಗಳ ಹತ್ರ ಎಲ್ಲ ಮಾತಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಹೀಗೆ ನಾನು ವಿವಿಧ ಥರದ ಲೇಖನಗಳನ್ನು ಬರೀತಾ ಹೋಗಿದ್ದೀನಿ. ನನಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ನಮ್ಮ ಫ್ಯಾಮಿಲಿಲಿ ಎಲ್ಲರೂ ಏನಂತ ಹೇಳಿದರೆ, ಒಂದು ಹೊಸದೇನಾದರೂ ವಿಷಯ ಅವ್ರಿಗೆ ಗೊತ್ತಾಯಿತು ಅಂದ ಕೂಡಲೇ ಅದನ್ನು ನನಗೆ ಕಳಿಸ್ತಾರೆ, ನೋಡಿ ಇದ್ರ ಬಗ್ಗೆ ಬರೀ ಅಂತ. ಈ ರೀತಿ ನನಗೆ ಫ್ಯಾಮಿಲಿಯಿಂದನೂ ಸಪೋರ್ಟ್ ಸಿಕ್ಕಿದೆ. ಅದ್ರ ಜೊತೆಗೆ ಈ ಲೇಖನಗಳನ್ನು ಬರೆದಾಗ ನನಗೆ ಅದರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾರೆ ಎಲ್ಲರೂ. ಎಷ್ಟೊಂದು ಜನ ಹೇಳ್ತಾರೆ, ಈ ಲೇಖನ ತುಂಬ ಚೆನ್ನಾಗಿ ಬರೆದಿದ್ದೀರಾ, ಅರ್ಥ ಆಗ್ತಿದೆ, ಈ ಥರ ಎಲ್ಲ ಬರೀತಾರಲ್ಲ, ಅದು ಖುಷಿ ಆಗುತ್ತೆ. ಹಾಗೆ ದಾವಣಗೆರೆಯಲ್ಲಿ ಇಲ್ಲೇ PB ರೋಡಲ್ಲೇ ಒಂದು ಘಟನೆ ನಡೆದಿತ್ತು ತುಂಬ ವರ್ಷಗಳ ಹಿಂದೆ. ಒಂದು ಬೇವಿನ ಮರದಿಂದ ಹಾಲು ಸುರಿತಾ ಇದೆ ಅಂಥೇಳಿ ಜನ ಎಲ್ಲ ಕ್ಯಾನ್ ತೊಗೊಂಬಂದು ತುಂಬ್ಕೊಂಡು ಹೋಗ್ತಾಯಿದ್ರು. ಅದು ನೋಡಿದಾಗ ನಂಗೆ ಅನ್ನಿಸ್ತು, ಹಾಲಿಗೂ ಇದಕ್ಕೂ ಹೇಗೆ ಸಂಬಂಧ, ಇದು ಹಾಲು ಬರೋಕ್ಕೆ ಹೇಗೆ ಸಾಧ್ಯ ಮರದಿಂದ, ಇದೆಲ್ಲ ಸುಳ್ಳು ಅಂತ ನನಗೆ ಅನ್ನಿಸ್ತು. ನಾನು ಆವಾಗ ಅದ್ರ ಬಗ್ಗೆ ಒಂದು ಲೇಖನ ಬರೆದೆ. ಹಾಲು ಬರೋಕ್ಕೆ ಸಾಧ್ಯನೇ ಇಲ್ಲ ಬೇವಿನ ಮರದಿಂದ, ಅದೆಲ್ಲ ಮೂಢನಂಬಿಕೆ ಅಂತ. ಅದೇ ಥರ ದೆವ್ವ ಬರೋದು ಅಂತ ಹೇಳ್ತಾರೆ. ಆಮೇಲೆ ಲುನಾಟಿಕ್ಸ್ ಅಂತ ಹೇಳ್ತಾರೆ, ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಹತ್ತಿರ ಬಂದಾಗ ಒಂದು ಬೇರೆ ರೀತಿ ವರ್ತನೆ ತೋರಿಸ್ತಾರೆ ಜನರು, ಅದ್ರಗಳ ಬಗ್ಗೆ. ಈ ಥರ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ಜನರಲ್ಲಿ ಒಂದು ಜಾಗೃತಿನೂ ಮೂಡಿಸಿದಾಗ ಆಗ್ತದಲ್ಲ ಅಂತ ಬರೀತಾ ಬಂದೆ. ಅದೇ ರೀತಿ ಎಲ್ಲರೂ ನನ್ನ ಲೇಖನಗಳನ್ನು ಮೆಚ್ಕೊಂಡಿದ್ದಾರೆ. ಹಾಗೆ ಆ ಲೇಖನಗಳದ್ದೆಲ್ಲದನ್ನು ನಾನು ಒಂದು ಸಂಗ್ರಹ ಮಾಡಿ ಒಂದು ಪುಸ್ತಕ ಸಹ ಬಿಡುಗಡೆ ಮಾಡಿದ್ದೀನಿ. ಅದರ ಹೆಸರು ವಿಜ್ಞಾನ ವಿಸ್ಮಯ ಅಂತ. ಅದನ್ನು ಸಹ ಅದರ ಪ್ರಕಾಶಕರಿಗೂ ಸಹ ನಾನು ಈ ಒಂದು ವೇದಿಕೆ ಮೂಲಕ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಸರ್. ಒಳ್ಳೆಯದು ಮೇಡಮ್. ಮತ್ತೊಂದು ಕವಿತೆಯನ್ನು ನಮ್ಮ ವೀಕ್ಷಕರಿಗೆ ಕೇಳಿಸಿ ಮೇಡಮ್, ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ಎಲ್ಲರಿಗೂ ಅವರ ತವರೂರು ಅಂದರೆ ಎಲ್ಲರಿಗೂ ತುಂಬಾ ಪ್ರೀತಿ. ಹಾಗೆ ನನ್ನ ಊರ ಬಗ್ಗೆ ನಾನೊಂದು ಕವನ ಬರೆದಿದ್ದೀನಿ. ಅದು ಊರು ಹೇಗಿದೆ ಅದರದ್ದೇ ಚಿತ್ರಣನ ನಾನು ಬರೆದಿದ್ದೀನಿ. ನನ್ನೂರು ಅಂತ ಇದರ ಶೀರ್ಷಿಕೆ. ನನ್ನೂರು ಒಂದು ಹಳ್ಳಿ, ಮಡಿಸಾಲು ಹೊಳೆಯಿಂದ ಸುತ್ತುವರೆದ ನನ್ನೂರಿನ ಪ್ರಕೃತಿ ಸೌಂದರ್ಯಕ್ಕೆ ಯಾವುದಿಲ್ಲ ಸರಿಸಾಟಿ. ರಾತ್ರಿ ಎಲ್ಲ ಗೆಜ್ಜೆಯ ಸದ್ದಿನಂತಹ ಕೀಟಗಳ ಕೂಗು, ನರಿ ನಾಯಿ ಕಾಡು ಹಂದಿಗಳ ಬೊಬ್ಬೆ, ಬೆಳಗಾಯಿತೆಂದು ಗಡಿಬಿಡಿಯಿಂದ ಹೊರಟ ಹೆಸರೇ ಗೊತ್ತಿಲ್ಲದ ಹಕ್ಕಿಗಳ ಗಾನ, ಸಾಲು ಸಾಲಾಗಿ ಆಹಾರ ಹುಡುಕಿ ಹೊರಟ ಮಯೂರಗಳು, ತರುಲತೆಗಳ ಮೇಲೆ ಗೀಜಗಗಳ ಗೂಡು, ಗುಬ್ಬಚ್ಚಿ ಗಿಳಿ ದರಳೆ ಹಕ್ಕಿಗಳ ಕಿಚಾಪಿಚ ಸದ್ದು, ಬಳಗವನ್ನು ಕೂಗಿ ಕರೆಯುವ ಕಾಗೆಯ ಕೂಗು, ತನ್ನಿಂದಲೇ ಬೆಳಗಾಗುತ್ತದೆಂಬ ಭ್ರಮೆಯಿಂದ ಕೂಗುವ ಕೋಳಿ, ಹಸಿರಾದ ಭತ್ತದ ಪೈರಿನ ನಡುವೆ ಬಿಳಿಯ ಕೊಕ್ಕರೆಗಳು, ಕೊಟ್ಟಿಗೆಯಿಂದ ಹೊರತಂದು ಕಟ್ಟಿದ ಹಸು ಕರುಗಳ ಅಂಬಾ ಎನ್ನುವ ಧ್ವನಿ, ಅಲ್ಲೆಲ್ಲೋ ಪೂಜೆಯ ಗಂಟೆಯ ಸದ್ದು, ಇನ್ನೆಲ್ಲೋ ಧ್ವನಿವರ್ಧಕದಲ್ಲಿ ಭಕ್ತಿಗೀತೆಗಳ ಸುಮಧುರ ಹಾಡು, ಎಲ್ಲೆಲ್ಲೂ ತೆಂಗು ಕಂಗು ಬಾಳೆ ಮಾವು ಹಲಸು ಚಿಕ್ಕು ಪೇರಳೆ ಹಣ್ಣುಗಳ ಮರಗಳು, ಅವುಗಳಲ್ಲೆಲ್ಲ ನಂಗೂ ಪಾಲಿದೆ ಎಂದು ಬರುವ ಬಾವಲಿಗಳು, ಪಾಡ್ದನ ಹಾಡುತ್ತಾ ಗದ್ದೆ ಉಳುವ ಬರೀಮೈಯ ರೈತರು, ಸೊಂಟಕ್ಕೆ ಕತ್ತಿ ಸಿಕ್ಕಿಸಿ ನೀರ ಇಳಿಸಲು ಹೊರಟ ಗಂಡಸರು, ಜಾಜಿ ರಂಜ ಮಲ್ಲಿಗೆ ಸುರಿಗೆ ಸುರಳಿ ಪಾರಿಜಾತ ಹೂಗಳ ಗಮಲು, ಎಲ್ಲರ ಮನೆ ಹಿತ್ತಲಲ್ಲೂ ಬಸಳೆ ತೊಂಡೆಗಳ ಚಪ್ಪರ, ಊರ ಮಧ್ಯದಲ್ಲೊಂದು ಕಮಲದ ಕೆರೆ, ಮಳೆ ಬಂದಾಗ ಊರಲ್ಲೆಲ್ಲ ನೆರೆ, ಮಾಲಿನ್ಯದ ಸೋಂಕಿಲ್ಲದ ಇಂತಿಪ್ಪ ನನ್ನೂರು ಸ್ವರ್ಗದ ಬಾಗಿಲು. ಮೇಡಮ್, ಈಗಾಗಲೇ ನೀವು ಈ ವಿಜ್ಞಾನ ವಿಷಯದ ಕುರಿತು ಅಪಾರವಾದ ಆಸಕ್ತಿಯನ್ನು ಹೊಂದಿ ಮತ್ತು ಕುತೂಹಲದಿಂದ ನೀವು ಕಲಿತಾ ಇತರೆಯವರಿಗೂ ಕೂಡ ಆ ವಿಷಯವನ್ನು ತಲುಪಿಸ್ತಾ ಅಲ್ಲಿ ಸಾಗಿರುವಂಥ ನಿಮ್ಮ ಪಯಣ
ಅದು ರಾಜ್ಯ ಮಟ್ಟದವರೆಗೂ ಕೂಡ ಅನೇಕ ವೆಬಿನಾರ್ಗಳಲ್ಲಿ ಮತ್ತು ವಿಜಯ ಕರ್ನಾಟಕ, ರೇಡಿಯೋ ಮಿರ್ಚಿ ಇವರ ಒಂದು ಕಾರ್ಯಕ್ರಮದಲ್ಲೂ ಕೂಡ ನೀವು ನಿರ್ಣಾಯಕರಾಗಿ ಭಾಗವಹಿಸುವ ರೀತಿಯಲ್ಲಿ ನಿಮ್ಮನ್ನು ಅದು ಕರೆದೊಯ್ದಿದೆ. ಇಂಥ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತಾವು ಭಾಗವಹಿಸಿದಿರಿ. ಆ ಚಟುವಟಿಕೆಗಳ ಕುರಿತು ಒಂದಷ್ಟು ಹೇಳಿ ಮೇಡಮ್. ಸರ್, ಮೊಟ್ಟ ಮೊದಲೇದಾಗಿ ನನಗೆ ಒಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯವರು ಒಂದು ಇನ್ಸ್ಪೈರ್ ಅವಾರ್ಡ್ ಮಾನಕ್ ಅಂತ ಒಂದು ಕಾರ್ಯಕ್ರಮ ನಡೆಸಿದರು. ಅದರಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ನಾನು ನಿರ್ಣಾಯಕಿಯಾಗಿ ಭಾಗವಹಿಸಿದ್ದೆ. ಅದು ನನಗೆ ತುಂಬ ಹೆಮ್ಮೆಯನ್ನು ಕೊಟ್ಟಿರುವಂಥ ಒಂದು ಕಾರ್ಯಕ್ರಮ. ಆದರೆ ಇದಕ್ಕೂ ಮೊದಲು ಮೊಟ್ಟ ಮೊದಲನೇದಾಗಿ ನನಗೊಂದು ಅವಕಾಶ ಸಿಕ್ಕಿದ್ದು, ಒಂದು ವೇದಿಕೆಯನ್ನು ಹತ್ತುವಂಥ ಒಂದು ಅವಕಾಶ ಸಿಕ್ಕಿದ್ದು ಸಹ KRVP ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಲ್ಲಿ ನಾನು ಒಂದಿಷ್ಟು ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೆ. ಆಗ ಅಲ್ಲಿ ಮೊಟ್ಟ ಮೊದಲೇದಾಗಿ ವಿಜ್ಞಾನಿಗಳನ್ನು ಪರಿಚಯಿಸುವಂಥ ಒಂದು ಅವಕಾಶ ನನಗೆ ಸಿಕ್ತು. ಆ ಕಾರ್ಯಕ್ರಮಕ್ಕೆ ಬಂದಿದ್ದ ವಿಜ್ಞಾನಿಗಳನ್ನು ಪರಿಚಯ ಮಾಡಿಕೊಟ್ಟೆ. ಅದು ಮೊದಲನೇ ಸಲ ನಾನು ವೇದಿಕೆಯನ್ನು ಹತ್ತಿದ್ದು. ಅಲ್ಲಿಂದ ನಂತರ ನಾನು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದೇನೆ. ಹಾಗೆ ಒಂದು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನವ್ರು ನಡೆಸುವಂಥ ಒಂದು ಪ್ರಾಜೆಕ್ಟ್ ಕಾಂಪಿಟೇಷನ್ ಅಂತ ಇರುತ್ತದೆ, ಅದರಲ್ಲೂ ಸಹ ಭಾಗವಹಿಸಿ ಅದನ್ನು ಸಹ ಮಕ್ಕಳನ್ನು ನಾನು ರಾಜ್ಯ ಮಟ್ಟದ ತನಕ ಕರ್ಕೊಂಡು ಹೋಗಿದ್ದೇನೆ. ಹಾಗೆ ಒಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು NEP ಬಗ್ಗೆ ಒಂದು ಕಾರ್ಯಕ್ರಮನ ವೆಬಿನಾರ್ನಲ್ಲಿ ಭಾಗವಹಿಸೋಕ್ಕೆ ನನಗೆ ಕರೆ ಮಾಡಿದರು. ನಾನು ಅದರಲ್ಲೂ ಸಹ ರಾಜ್ಯ ಮಟ್ಟದ ವೆಬಿನಾರ್ನಲ್ಲಿ ಭಾಗವಹಿಸಿ ಅದರಲ್ಲಿ ನನ್ನ ಒಂದು 2ನೇ ಅಧ್ಯಾಯದ ಬಗ್ಗೆ ನನ್ನ ಒಂದು ಒಪಿನಿಯನ್ನು ಸಹ ಅಲ್ಲಿ ನಾನು ಹೇಳಿದೆ. ಈ ಥರ ಈ NEPನ ನಾವು ಅಳವಡಿಸ್ಕೊಂಡ್ರೆ ಏನೆಲ್ಲ ತೊಂದರೆ ಬರಬಹುದು ಮತ್ತು ಹೇಗೆ ಒಳ್ಳೆಯದು ಆಗುತ್ತೆ ಅನ್ನೋದ್ರ ಬಗ್ಗೆನೂ ಸಹ ನಾನು ಮಾತಾಡಿದ್ದೀನಿ. ಅದೇ ರೀತಿ ಇನ್ನೂ ಅನೇಕ ಕಾರ್ಯಕ್ರಮಗಳು ಆಗಲೇ ನೀವು ಹೇಳಿದಾಗೆ ವಿಜಯ ಕರ್ನಾಟಕ ರೇಡಿಯೋ ಮಿರ್ಚಿ 98.3 FM ಜೊತೆ ಸಹಯೋಗದಲ್ಲಿ ನಡೆಸಿದಂತಹ ಸೂಪರ್ ಸ್ಟಾರ್ ಮದರ್ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ನಿರ್ಣಾಯಕಿಯಾಗಿ ಸಹ ಭಾಗವಹಿಸಿದ್ದೇನೆ. ಹಾಗೆ ನಾನು ಯೋಗದಲ್ಲಿ ಭಾಗವಹಿಸಿದಂತೆ ಯೋಗ ಶಿಕ್ಷಕರಿಗೆ ಮಾನವ ಶರೀರಶಾಸ್ತ್ರದ ಬಗ್ಗೆ ಸಹ ಒಂದು ಕಾರ್ಯಕ್ರಮದಲ್ಲಿ ಮಾತಾಡಿ ಅವ್ರಿಗೂ ಸಹ ಒಂದಿಷ್ಟು ತಿಳುವಳಿಕೆಯನ್ನು ನೀಡಿದ್ದೇನೆ. ಅದು ಇಲ್ಲಿ ನಮ್ಮ ಬಾತಿಯಲ್ಲಿರುವಂಥ ಒಂದು ಆಯುರ್ವೇದ ಕಾಲೇಜ್ನಲ್ಲಿ ನಾನು ಭಾಗವಹಿಸಿ ಅವರಿಗೆ ತಿಳುವಳಿಕೆಯನ್ನು ನೀಡಿದೆ. ಹಾಗೆ ಬೇರೆ ಬೇರೆ ಮಹಿಳಾ ಸಂಘಗಳು, ಆ ಥರ ಎಲ್ಲ ಬೇರೆ ಬೇರೆ ಸಂಘ ಸಂಸ್ಥೆಗಳವರು ಸಹ ನನ್ನನ್ನು ತಮ್ಮ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಕರೆದಿದ್ದಾರೆ. ಅಲ್ಲಿಗೆಲ್ಲ ಹೋಗ್ಬಿಟ್ಟು ನಮ್ಮ ಮೂಢನಂಬಿಕೆಗಳ ಬಗ್ಗೆನೇ ಹೆಚ್ಚಾಗಿ ನಾನು ಮಾತಾಡ್ತೀನಿ. ಯಾಕೆ ಅಂತ ಹೇಳಿದರೆ ನಮ್ಮ ಮಹಿಳೆಯರಲ್ಲಿ ಹೆಚ್ಚಾಗಿ ಮೂಢನಂಬಿಕೆಗಳೇ ತುಂಬಿಕೊಂಡಿದೆ. ಉದಾಹರಣೆಗೆ ಅನ್ನದ ಜೊತೆ ಕಲ್ಲು ತಿಂದರೆ ಕಿಡ್ನಿ ಸ್ಟೋನ್ ಆಗ್ತದೆ, ಜಾಸ್ತಿ ಸ್ವೀಟ್ ತಿಂದರೆ ಶುಗರ್ ಬರ್ತದೆ. ಇದೆಲ್ಲ ಒಂದಿಷ್ಟು ಮೂಢನಂಬಿಕೆಗಳು ಮಹಿಳೆಯರಲ್ಲಿ ಜಾಸ್ತಿ. ದೆವ್ವ ಬರೋದು, ದೇವ್ರು ಬರೋದು, ಈ ಥರದ್ದೆಲ್ಲ. ಸೊ ಹಾಗಾಗಿ ಅಂತಹ ಒಂದು ವಿಷಯಗಳನ್ನೇ ತಗೊಂಡು ನಾನು ಮಹಿಳೆಯರಿಗೆ ಒಂದಿಷ್ಟು ಜಾಗೃತಿ ಮೂಡಿಸೋದಕ್ಕೆ, ಅವ್ರ ಮಕ್ಕಳನ್ನು ಯಾವ ರೀತಿ ಇಂಥ ಎಲ್ಲ ಮೂಢನಂಬಿಕೆಗಳಿಂದ ಹೊರಗೆ ಬಂದು ಯಾವ ರೀತಿ ಬದುಕ್ಬೋದು ಅದನ್ನು ಹೇಳ್ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದೇನೆ. ಆ ಥರ ತುಂಬ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಹಾಗೆ ಬೇರೆ ಬೇರೆ ಶಾಲೆಗಳ ವಾರ್ಷಿಕೋತ್ಸವಗಳಲ್ಲಿಯೂ ಸಹ ನಾನು ಅತಿಥಿಯಾಗಿ ಭಾಗವಹಿಸಿದ್ದೇನೆ. ಹಾಗೆ ನಮ್ಮ ಬ್ರಾಹ್ಮಣ ಸಮಾಜದ ಮಹಿಳಾ ವೇದಿಕೆಯವರು ಸಹ ಕಾರ್ಯಕ್ರಮದಲ್ಲಿ ಅದರ ಕಾರ್ಯಕ್ರಮದಲ್ಲೂ ಸಹ ಭಾಗವಹಿಸಿದ್ದೇನೆ. ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಆಮೇಲೆ ITI ಕಾಲೇಜ್ ಅಲ್ಲೆಲ್ಲ ಭಾಗವಹಿಸಿ ಅಲ್ಲೆಲ್ಲ ಅವರಿಗೂ ಸಹ ನಾನು ಒಂದಿಷ್ಟು ತಿಳುವಳಿಕೆಗಳನ್ನು ನನಗೇನು ಗೊತ್ತಿದೆ ಅದನ್ನು ನಾನು ಎಲ್ಲರಿಗೂ ಹಂಚೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆ ಥರ ಮಾಡಿ ಎಲ್ಲರಿಗೂ ಒಂದಿಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ, ವೈಜ್ಞಾನಿಕ ಮನೋಭಾವನೆಗಳನ್ನು ಹೇಗೆ ಬೆಳೆಸ್ಕೋಬೋದು ಅಂತ ಅದನ್ನೆಲ್ಲ NSS ವಿದ್ಯಾರ್ಥಿಗಳಿಗೂ ಸಹ ನಾನು ತರಗತಿಗಳನ್ನು ತಗೊಂಡಿದ್ದೀನಿ. ಆ ಥರ ಬೇರೆ ಬೇರೆ. ಆಮೇಲೆ ಲುಂಬಿನಿ ಅಂತ ನಿಮ್ಗೆ ಗೊತ್ತಿರ್ಬೋದು, ಪ್ಯಾರಾಮೆಡಿಕಲ್ ಕಾಲೇಜ್, ಅಲ್ಲಿಗೂ ಸಹ ಹೋಗಿ ಆ ವಿದ್ಯಾರ್ಥಿಗಳಿಗೂ ಸಹ ನಾನು ಒಂದಿಷ್ಟು ವಿಷಯಗಳನ್ನು ತಿಳಿಸಿ, ವಿಜ್ಞಾನದ ವಿಷಯಗಳ ಬಗ್ಗೆ ಅವರಿಗೆ ಆಸಕ್ತಿ ಹುಟ್ಟೋ ರೀತಿ ನಾನು ಭಾಗವಹಿಸಿ ಅವರಿಗೆ ಕಾರ್ಯಕ್ರಮಗಳಲ್ಲಿ ಒಂದಿಷ್ಟು ವಿಷಯಗಳನ್ನು ಹೇಳ್ತಿದ್ದೀನಿ ಸರ್. ಹಾಗೆ ನಾನು ವಿವಿಧ ವಿದ್ಯಾಸಂಸ್ಥೆಗಳಲ್ಲಿ ಪ್ರಾಂಶುಪಾಲೆಯಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಅನೇಕ ಪರೀಕ್ಷೆಗಳಲ್ಲಿ ನಾನು ಮುಖ್ಯ ಅಧೀಕ್ಷಕಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಅದು ಯಾವ್ಯಾವ ಪರೀಕ್ಷೆಗಳು ಅಂತ ಹೇಳಿದರೆ, ಒಂದು NEET, CET, TET, ಹಾಗೆ KPSCದು ಪರೀಕ್ಷೆಗಳು, ಆಮೇಲೆ KAS, PSI,
ಕಾನ್ಸ್ಟೇಬಲ್ ಪರೀಕ್ಷೆಗಳು, KSRTC ಪರೀಕ್ಷೆಗಳು, ಎಲ್ಲ ಪರೀಕ್ಷೆಗಳಲ್ಲಿಯೂ ಸಹ ನಾನು ಮುಖ್ಯ ಅಧೀಕ್ಷಕಿಯಾಗಿ ಕಾರ್ಯನಿರ್ವಹಿಸಿ ಅದರಲ್ಲಿ ಅದನ್ನು ಸಹ ಪರೀಕ್ಷೆಗಳನ್ನು ನಡೆಸ್ಕೊಂಡು ಬಂದಿದ್ದೇನೆ. ಹಾಗೆ ಪ್ರತಿಭಾ ಕಾರಂಜಿ ಅಂತ ನಮ್ಮ ಶಿಕ್ಷಣ ಇಲಾಖೆಯವರು ನಡೆಸುವಂಥ ಒಂದು ಕಾರ್ಯಕ್ರಮದಲ್ಲಿ ಅದನ್ನು ಸಹ ನಾನು ಜಿಲ್ಲಾ ಮಟ್ಟದ ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೇನೆ. ಈ ಥರ ಹಾಗಾಗಿ ನಾನು ಶಿಕ್ಷಣ ಇಲಾಖೆಯಲ್ಲೂ ಸಹ ಸ್ವಲ್ಪ ಹೆಸರು ಮಾಡಿದ್ದೇನೆ. ಅಲ್ಲೂ ಹೋದ್ರೂ ಸಹ ಅವರೆಲ್ಲ ಹೇಳ್ತಾರೆ, ನೀವು ನಡೆಸ್ಕೊಟ್ಟಿದ್ದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂದಿತ್ತು ಅಂತ. ಈ ಥರ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದೇನೆ ಸರ್. ಒಳ್ಳೆಯದು ಮೇಡಮ್. ಮತ್ತೊಂದು ಕವಿತೆಯನ್ನು ನಮ್ಮ ವೀಕ್ಷಕರಿಗೆ ಕೇಳಿಸಿ ಮೇಡಮ್, ಆನಂತರ ಮತ್ತೆ ನಮ್ಮ ಮಾತುಕತೆಯನ್ನು ಮುಂದುವರಿಸೋಣ. ಕವನದ ಶೀರ್ಷಿಕೆ ತಾರೆಗಳು ಕಲಿಸುವ ಪಾಠ. ಕಣ್ಣು ಹಾಯಿಸಿದಷ್ಟು ದೂರ ನಭದಲ್ಲಿ ನಾ ಕಂಡೆ ಅಸಂಖ್ಯಾತ ಅರಿಲುಗಳ, ಕಣ್ಣು ಮುಚ್ಚಾಲೆ ಆಡುವ ಅವುಗಳ ಅದ್ಭುತ ಲೋಕವ. ನಕ್ಷತ್ರ ಪುಂಜಗಳಲ್ಲಿ ಜನಿಸಿದ ಈ ಚುಕ್ಕಿಗಳು ತಮ್ಮಲ್ಲಿಯ ಅನಿಲವನ್ನುರಿಸಿ ಜಗವ ಬೆಳಗುತ್ತಿವೆ. ತಾನುರಿದು ಜಗಕ್ಕೆ ಬೆಳಕಾಗೆಂಬ ಪಾಠವನ್ನು ಸಾರುತ್ತಿವೆ. ನಿಹಾರಿಕೆಗಳಲ್ಲಿ ಮರಣಿಸಿದ ತಾರೆಗಳ ಧೂಳಿನ ಮೋಡದಲ್ಲಿ ಜನಿಸುವ ಈ ಚುಕ್ಕೆಗಳಿಂದ ಕಲಿಯಬೇಕಾದ ಇನ್ನೊಂದು ಪಾಠವೆಂದರೆ ನಾವು ಸಹ ಧೂಳಿನಿಂದ ಹುಟ್ಟಿದವರು, ಸತ್ತ ನಂತರ ಮಣ್ಣಲ್ಲಿ ಮಣ್ಣಾಗುವವರು. ಇದನ್ನರಿತು ಇನ್ನಾದರೂ ಕಳಚೋಣ ಅಹಂಕಾರದ ಹೊದಿಕೆಯ, ಬಾಳೋಣ ಎಲ್ಲರೊಳಗೊಂದಾಗಿ ಬಿಗೋ ಭಿನ್ನಾಣಗಳ ತೊರೆದು. ಒಟ್ಟಾರೆ ಸಾರ್ವಜನಿಕವಾಗಿ ತಾವು ಲೇಖಕಿಯಾಗಿ, ಸಂಪನ್ಮೂಲ ವ್ಯಕ್ತಿಯಾಗಿ, ಹೀಗೆ ಅನೇಕ ಸ್ತರದಲ್ಲಿ ತಾವು ಕಾರ್ಯವನ್ನು ನಿರ್ವಹಿಸೋದಕ್ಕೆ ಒಂದು ಕಡೆ ಆ ನಿಮ್ಮ ವಿಜ್ಞಾನ ವಿಸ್ಮಯ ಅಂಕಣ ಮತ್ತು ಕುಟುಂಬದವರ ಸಹಕಾರ ಅನ್ನೋ ಮಾತನ್ನು ತಾವು ಆಗಲೇ ಆ ಅಂಕಣದ ವಿಷಯ ಕುರಿತು ಮಾತಾಡುವಾಗ ವ್ಯಕ್ತಪಡಿಸಿದ್ರಿ ಮೇಡಮ್. ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ತಮ್ಮ ಕುಟುಂಬದ ಪರಿಚಯವನ್ನು ಒಂದಷ್ಟು ಮಾಡಿಕೊಡಿ ಮೇಡಮ್. ನನ್ನ ತಾಯಿಯ ತವರು ಮನೆಯಿಂದ ಪ್ರಾರಂಭ ಮಾಡ್ತೀನಿ. ನನ್ನ ತವರೂರು ಉಡುಪಿ ಅಂತ. ಅಲ್ಲಿ ನನ್ನ ತಂದೆ ಮತ್ತು ತಾಯಿ ಇಬ್ಬರೂ ಹೇಗೆ ಅಂತ ಹೇಳಿದರೆ, ಇಬ್ಬರು ತುಂಬಾ ಸ್ಟ್ರಿಕ್ಟ್. ಅಂದರೆ ಒಂದಿಷ್ಟು ಡಿಸಿಪ್ಲಿನ್ ಇದೆ, ಶಿಸ್ತು. ಇದು ಮಾಡಬೇಕು ಅಂದರೆ ಇದು ಈಗ ಮಾಡಬೇಕು, ಇದು ಹೇಗಿರಬೇಕು ಹಾಗೆ ಇರಬೇಕು. ಆ ಥರ ನಮ್ಮ ಮನೆಯಲ್ಲಿ ಬೆಳೆದು ಬಂದಿದ್ದು ನಾವೆಲ್ಲ. ನನ್ನ ತಂದೆ RSS ಅಲ್ಲಿ ಇದ್ದರು. ಅವರು ತುಂಬ ಶಿಸ್ತಿನ ಸಿಪಾಯಿ ಅಂತಾರಲ್ಲ ಆ ಥರ. ಹಾಗೆ ಅವರು ನಮಗೆ ಚಿಕ್ಕಂದಿನಿಂದನೂ ಸಹ ಬಾಲಮಿತ್ರ, ವಿಸ್ಡಮ್, ಪ್ರಜಾವಾಣಿ ಈ ಥರದ್ದೆಲ್ಲ ಪುಸ್ತಕಗಳನ್ನು ತಂದು ಓದಬೇಕು, ಓದಿ ಏನಿದೆ ಅಂತ ನನಗೆ ಹೇಳಬೇಕು ನೀವು ಅಂತ ಆ ಥರ ಹೇಳ್ತಾಯಿದ್ರು. ಅವ್ರ ಮುಂದೆ ನಾವು ನಾಟಕ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದು ಪುಸ್ತಕ ಇಟ್ಕೊಂಡು ಏನೋ ಒಂದು ಓದಿ ಹೇಳಿದೆ, ಏನೋ ಒಂದು ಓದಿದ್ದೀನಿ ಅಂತ ಹೇಳೋದು ಆ ಥರ ಮಾಡೋಕ್ಕಾಗ್ತಿರ್ಲಿಲ್ಲ. ಅದನ್ನು ಓದ್ಬಿಟ್ಟು ಅದ್ರಲ್ಲಿ ಏನಿದೆ ಅಂತ ಅವ್ರಿಗೆ ಹೇಳಬೇಕಿತ್ತು. ಆ ಥರ ಅವರು ನಮ್ಮನ್ನ ತುಂಬ ಶಿಸ್ತಿಂದ ಬೆಳೆಸಿದ್ರು. ಅವರಿಂದನೇ ನಾವು ಓದೋ ಒಂದು ಹವ್ಯಾಸನ ಬೆಳೆಸ್ಕೊಂಡ್ವಿ. ಹಾಗೆ ಅವರು 4 ಗಂಟೆಗೆ ಹೇಳ್ಬೇಕು ಅಂದರೆ ಅಷ್ಟು ಗಂಟೆಗೆ ಎದ್ದೇ ನಾವು ಓದಕ್ಕೆ ಕೂತ್ಕೋಬೇಕಿತ್ತು. ಆ ಥರ ಎಲ್ಲ ಅವರು ತುಂಬಾ ನಮಗೆ ಒಂದಿಷ್ಟು ಜೀವನದಲ್ಲಿ ಡಿಸಿಪ್ಲಿನನ್ನು ಕಲಿಸಿದ್ರು. ಹಾಗೆ ಬೆಳೀತಾ ಬೆಳೀತಾ ನನ್ನ ತಾಯಿ ಪ್ರತಿ ಸಲ ಹೇಳ್ತಾಯಿದ್ರು, ನಾವು ನಿಮಗೆ ಓದಿಸಿದ್ದೀನಿ, ನೀವು ಲೈಫಲ್ಲಿ ಏನಾದರೂ ಒಂದು ಮುಂದೆ ಬರಬೇಕು, ಜೀವನದಲ್ಲಿ ಒಂದು ಏನಾದರೂ ಒಂದು ಸಾಧಿಸ್ಬೇಕು, ನೀವು ಅದೇ ಬೇರೆಯವ್ರ ಥರ ನಾರ್ಮಲ್ ಜನರ ಥರ ಇರಬಾರ್ದು, ಒಂದು ಸ್ವಲ್ಪ ಏನಾದರೂ ಸಾಧಿಸಿ ಅಂತ ಹೇಳಿ ಆ ಥರ ನಮ್ಮ ಮನೆಯಲ್ಲಿ ಯಾವಾಗಲೂ ಸಪೋರ್ಟ್ ಮಾಡ್ತಾನೆ ಬಂದರು. ಹಾಗೆ ನನ್ನ ಅಣ್ಣ ಮತ್ತು ತಂಗಿ ಎಲ್ಲ ನಮ್ಮ ಕುಟುಂಬದ ಎಲ್ಲರೂ ಸಹ ಸಪೋರ್ಟ್ ಮಾಡ್ತಾಯಿದ್ರು. ಹೀಗೆ ನನ್ನ ಕುಟುಂಬ ವರ್ಗದವರು ನನಗೆ ಎಲ್ಲ ರೀತಿಯಿಂದನೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ತಂದೆ ಹೆಸರು ಉಪೇಂದ್ರ ಉಡುಪ ಅಂತ, ತಾಯಿ ವಾರಿಜಾ ಉಡುಪ, ಅಣ್ಣ ದಿನೇಶ್ ಉಡುಪ, ತಂಗಿ ರೇಖಾ ಆಚಾರ್ಯ. ಇವರೆಲ್ಲರೂ ಸಹ ನನಗೆ ತುಂಬಾ ಒಂದು ಒಳ್ಳೆ ರೀತಿಯಿಂದ ನನಗೆ ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಗಂಡನ ಮನೆ, ನಾನು ಮದುವೆ ಆಗುವಾಗ ನನ್ನ ತಾಯಿ ನನ್ನ ಯಜಮಾನರಿಗೆ ಹೇಳಿ ಕಳಿಸಿದ್ರು, ಅವರಿಗೆ ತುಂಬ ಓದುವಂತಹ ಒಂದು ಇಂಟ್ರೆಸ್ಟ್ ಜಾಸ್ತಿ ಇದೆ, ನೀವು ದಯವಿಟ್ಟು ಅವ್ರಿಗೆ ಮುಂದೆ ಅವ್ರು ಎಷ್ಟು ಓದ್ತೀನಿ ಅಂತಾರೋ ಅಷ್ಟು ಓದಿಸ್ಬೇಕು ಅಂತ ಮದುವೆಗೆ ಮೊದಲೇ ಹೇಳಿ ಕಳಿಸಿದ್ರು. ಸೊ ಅವರು ನನಗೆ ಆಯಿತು ಓದಿಸ್ತೇನೆ ಅಂತ ಹೇಳಿದರು. ಹಾಗೆ ನನ್ನ ಮದುವೆ ಆದ ನಂತರನೂ ನನ್ನ ಒಂದಿಷ್ಟು ವಿದ್ಯಾಭ್ಯಾಸವನ್ನು ಮುಂದುವರಿಸಿದೆ. ಅದಕ್ಕೆಲ್ಲ ಸಪೋರ್ಟ್ ಮಾಡಿದ್ದು ನನ್ನ ಮನೆ ಯಜಮಾನರು. ಹಾಗೆ ಅವರು ನಾನೊಂದು ವೇಳೆ ಲೇಖನವನ್ನು ಬರೆಯೋದು ಸ್ವಲ್ಪ ಡಿಲೇ ಮಾಡಿದರೆ, ಲೇಟ್ ಮಾಡಿದರೆ ಅವ್ರು ನನಗೆ ಹೇಳ್ತಾರೆ, ಈ ವಾರ ಬರ್ದ್ಯಾ, ಈ ವಾರ ಬರೆದಿದ್ಯಾ, ಬರೀಬೇಕು ನೀನು ಬರ್ದಾಗಿಲ್ಲ, ಬರೆದು ಕೊಡು, ನಾನು ತೊಗೊಂಡೋಗಿ ಕೊಟ್ಟು ಬರ್ತೇನೆ. ಈ ಥರ
ಅವರು ನನಗೆ ಬಿಡೋದೇ ಇಲ್ಲ. ನಾನು ಬರೀಲಿಲ್ಲ ಅಂದರೂ ಅವ್ರು ನನಗೆ ನೆನಪು ಮಾಡಿ ಮಾಡಿ ಬರೆಸ್ತಾರೆ. ಆ ಥರ ನನಗೆ ಪ್ರೋತ್ಸಾಹವನ್ನು ಕೊಡ್ತಾರೆ ಅವರೂ ಸಹ. ಅವರ ಹೆಸರು BN ಉಪಾಧ್ಯಾಯ ಅಂತ, ನಾರಾಯಣ್ ಉಪಾಧ್ಯಾಯ ಅಂತ. ಹಾಗೆ ನನ್ನ ಅತ್ತೆ ಮನೆಯವರು ಸಹ ನನಗೆ ಯಾವುದಕ್ಕೂ ರಿಸ್ಟ್ರಿಕ್ಷನ್ ಹಾಕಲಿಲ್ಲ. ನೀನು ಇದೇ ಥರ ಇರಬೇಕು, ಇದೇ ಥರ ಮಾಡಬೇಕು ಅಂತ ಯಾರೂ ನನಗೆ ಹೇಳಿಲ್ಲ. ನನಗೇನು ಇಂಟ್ರೆಸ್ಟ್ ಇದೆ ಅದು ನಾನು ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಕುಟುಂಬದಲ್ಲಿ. ಹಾಗೆ ನನ್ನ ಮಗ ಅಭಿಷೇಕ್ ಉಪಾಧ್ಯಾಯ ಅಂತ, ಅವನು ಸಹ ಅಷ್ಟೇ. ಯಾವುದೇ ರೀತಿ ಏನು ಕೇಳಿದರೂ ನೋ ಅಂತ ಹೇಳೋದೇ ಇಲ್ಲ. ಆಯ್ತಮ್ಮ ಮಾಡೋಣ, ಈ ಥರ ಮಾಡೋಣ, ಆ ಥರ ಅವನು ನನಗೆ ಸಪೋರ್ಟ್ ಮಾಡ್ತಾನೆ. ಹೀಗೆ ಇವರೆಲ್ಲ ಕುಟುಂಬದವರ ಒಂದು ಸಪೋರ್ಟಿಂದನೇ ನನಗಿದೆಲ್ಲ ಮಾಡೋಕ್ಕಾಗಿದೆ. ಹಾಗೆಯೇ ನನ್ನ ಅಜ್ಜ ಲಕ್ಷ್ಮೀನಾರಾಯಣ್ ಭಟ್ ಅಂತ, ಅವರು ವೈದ್ಯರು ಅಂದರೆ ಆಯುರ್ವೇದಿಕ್ ಪಂಡಿತರಾಗಿದ್ದರು. ಅವರು ಸಹ ಒಂದಿಷ್ಟು ಔಷಧಿಗಳನ್ನು ತಯಾರು ಮಾಡ್ತಾಯಿದ್ರು. ಒಂದೊಂದು ದೊಡ್ಡ ದೊಡ್ಡ ಏನಂತ ಹಂಡೆ ಅಂತ ಹೇಳ್ತಾರೆ ಇಲ್ಲಿ ಜನ, ಆ ಥರ ಹಂಡೆಗಳಲ್ಲಿ ಔಷಧಿಗಳನ್ನು ತಯಾರು ಮಾಡಿ ಅವರು ಭೂಮಿ ಒಳಗೆ ಉಗಿದಿಡ್ತಾಯಿದ್ರು. 15 ದಿನ 20 ದಿನ ಆದಮೇಲೆ ಅದರಿಂದ ತೆಗೆದು ಔಷಧಿಗಳನ್ನೆಲ್ಲ ತಯಾರು ಮಾಡ್ತಾಯಿದ್ರು. ಅದನ್ನು ನೋಡ್ಕೊಂಡು ಬೆಳೆದಿದ್ದರಿಂದ ಬಹುಶಃ ನಮಗೆ ಸ್ವಲ್ಪ ಔಷಧಿಗಳ ಪರಿಚಯನೂ ಇದೆ. ಹಾಗೆ ಪ್ರಕೃತಿಯಲ್ಲಿ ದೊರೆಯುವಂತಹ ಒಂದಿಷ್ಟು ಗಿಡಮೂಲಿಕೆಗಳ ಪರಿಚಯನೂ ಇದೆ. ಒಳ್ಳೆಯ ರೀತಿಯಿಂದ ಪರಿಚಯ ಮಾಡಿಸ್ಕೊಟ್ಟಿದೆ ನನ್ನ ಅಜ್ಜ. ತುಂಬ ಕತೆಗಳನ್ನೆಲ್ಲ ಹೇಳಿ ನಮಗೆ ವಿಜ್ಞಾನದ ಬಗ್ಗೆ ಆಸಕ್ತಿನೂ ಅವರು ತುಂಬಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ನಮ್ಮೆಲ್ಲ ಕುಟುಂಬದವರು ನಮಗೆ ಒಂದು ಈ ರೀತಿಯಾಗಿ ಮುಂದುವರಿಯೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ಸಹ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಸರ್, ಈಗ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯ ಆಗಿದ್ದೇನೆ ನಾನು. ಆ ಒಂದು ಕಾರ್ಯಕಾರಿ ಸಮಿತಿಗೆ ನನ್ನನ್ನು ಸೇರಿಸ್ಕೊಂಡಿದ್ದಕ್ಕೆ ನಾನು ಅದರ ಅಧ್ಯಕ್ಷರಾದ ಶ್ರೀ ವಾಮದೇವಪ್ಪ ಸರ್ಗೆ ನನ್ನ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪ್ರತಿ ವರ್ಷ ಹೋಗಿ 4 ವರ್ಷಕ್ಕೊಮ್ಮೆ ಹೋಗಿ ವೋಟ್ ಮಾಡಿ ಬರ್ತಾ ಇದ್ದೆ. ಆದರೆ ನನಗೆ ಅದ್ರ ಬಗ್ಗೆ ಅಷ್ಟೊಂದು ತಿಳಿದಿರಲಿಲ್ಲ. ಈಗ ಅಲ್ಲಿ ಸೇರಿದ ನಂತರ ನನಗೆ ಅದರದ್ದು ಎಷ್ಟೊಂದು ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಿ ನನಗೀಗ ಗೊತ್ತಾಗಿದೆ ಅಲ್ಲಿ ಏನು ನಡೆಯುತ್ತೆ ಅಂತ. ಹಾಗಾಗಿ ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಗೆ ಸೇರಿದ ನಂತರನೇ ಇನ್ನೂ ಕನ್ನಡದ ಬಗ್ಗೆ ನನಗೆ ಜಾಸ್ತಿನೇ ಒಲವು ಬಂದು ನಾನು ಕವನಗಳನ್ನು ರಚಿಸೋದಕ್ಕೆ ಪ್ರಾರಂಭ ಮಾಡಿದೆ. ಅದಕ್ಕೆ ಕಾರಣ ಅಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರಿಗೂ ಧನ್ಯವಾದಗಳು. ಒಳ್ಳೆಯದು ಮೇಡಮ್. ಸಮಾಜಮುಖಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವ ಜೊತೆ ತಾವು ಸಂಪನ್ಮೂಲ ವ್ಯಕ್ತಿಯಾಗಿ ಜನಜಾಗೃತಿಯನ್ನು ಮೂಡಿಸ್ತಾ ಆ ಮೂಲಕ ಒಂದು ವಿಜ್ಞಾನ ವಿಷಯದಲ್ಲಿ ಜನರಿಗೆ ಆಸಕ್ತಿಯನ್ನು ಉಂಟು ಮಾಡಿ ಅವರು ಆ ವಿಜ್ಞಾನ ವಿಷಯದಲ್ಲಿ ಒಂದು ನೈಜತೆ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಂಡು ಈ ಒಂದು ಏನು ಅಜ್ಞಾನದ ಅಥವಾ ಮೂಢನಂಬಿಕೆಯ ಭಾವನೆಯಿಂದ ಹೊರಬಂದು ಬದುಕುವುದಕ್ಕೆ ಅವರಿಗೆ ಒಂದಷ್ಟು ನೀವು ಮಾರ್ಗದರ್ಶನ ನೀಡ್ತಾ ಇದ್ದೀರಿ. ಅದು ನಿಜವಾದ ಒಂದು ಸಾರ್ಥಕವಾದ ಕಾರ್ಯ ಅಂತ ಹೇಳಿ ನಾವು ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ, ಇಂತಹ ಸಮಾಜಮುಖಿ ಚಟುವಟಿಕೆಗಳು ನಿರಂತರ ಮತ್ತಷ್ಟು ಸಾಗಲಿ, ಅದರಿಂದ ನಮ್ಮ ಸಾರ್ವಜನಿಕರು ಹೆಚ್ಚೆಚ್ಚು ಉಪಯೋಗವನ್ನು ಪಡೆದುಕೊಳ್ಳಿ. ಹಾಗೆಯೇ ಈ ಒಂದು ಸಾಹಿತ್ಯ ವಲಯದಲ್ಲೂ ಕೂಡ ತಮ್ಮ ಒಂದು ಹೆಸರು ಚಿರಸ್ಥಾಯಿಯಾಗಿ ಉಳಿಯಲಿ ಅನ್ನುವಂಥ ಒಂದು ಶುಭಾಶಯವನ್ನು ನಮ್ಮ ಕಾವ್ಯಧಾರೆ ತಂಡ ತಮಗೆ ವ್ಯಕ್ತಪಡಿಸ್ತಾ, ಈವರೆಗೂ ಕೂಡ ತಾವು ನಮ್ಮ ಜೊತೆ ಅತಿಥಿಯಾಗಿ ಅನೇಕ ವಿಷಯಗಳನ್ನು ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತು ಕಾವ್ಯಧಾರೆಯ ತಂಡದ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ವಂದನೆಗಳು ಮೇಡಮ್. ಸರ್, ನಾನು ಇದುವರೆಗೂ ಯಾವತ್ತೂ ಸಹ ಒಂದು ಹೆಸರಿನ ಹಿಂದೆ ಬಿದ್ದಿಲ್ಲ. ನಾನು ಜನಪ್ರಿಯತೆಗೋಸ್ಕರ ಏನನ್ನೂ ಮಾಡಲಿಲ್ಲ. ನನ್ನ ಮನಸ್ಸಿಗೆ ಖುಷಿ ಆಗುತ್ತೆ ಅಂತ ನಾನು ಮಾಡ್ತಾ ಬಂದೆ. ಇಂತಹ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ನನ್ನನ್ನೊಂದು ಪರಿಚಯಿಸಬೇಕು ಅಂತ ನೀವು ಕರೆದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ಈ ಒಂದು ಕಾರ್ಯಕ್ರಮದಿಂದ ನನ್ನನ್ನು ಪರಿಚಯಿಸಿದ್ದಕ್ಕೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾ ಇರುವಂತಹ ಶ್ರೀಯುತ ಚಿದಾನಂದ್ ಸರ್ ಅವರಿಗೂ ಹಾಗೂ ಕಾವ್ಯಧಾರೆ ತಂಡದ ಎಲ್ಲರಿಗೂ ಹಾಗೂ ಸಮಸ್ತ ವೀಕ್ಷಕರಿಗೂ ಸಹ ಧನ್ಯವಾದಗಳು.